ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ಪಾಲಕ್ ಪನ್ನೀರ್ ಬಾತ್ ಮಾಡೋದು ನೋಡ್ಕೊಬರೋಣ ಬನ್ನಿ. ನೋಡಿ, ಮೊದಲಿಗೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದ್ರ ಜೊತೆಗೆ ಒಂದು 2-3 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಅದಾದಮೇಲೆ ತುಪ್ಪ ಬಿಸಿ ಆದಮೇಲೆ ಅದ್ರಾಗೇನೆ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಬಿರಿಯಾನಿ ಎಲೆ ಇಷ್ಟನ್ನು ಒಂದೆರಡು ಏಲಕ್ಕಿ ಸೇರಿಸ್ಕೊಳ್ಳೋಣ. ನೋಡಿ, ಇಷ್ಟು ಮಸಾಲೆ ಸೇರಿಸ್ಕೊಳ್ಳೋಣ. ಇದು ಸ್ವಲ್ಪ ಆಗಲಿ. ಅದ್ರ ಜೊತೆಗೆ ಒಂದು ಈರುಳ್ಳಿ, 2 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇಷ್ಟನ್ನು ಜೊತೆಗೆ ಸೇರಿಸ್ಕೊಂಡು ಸ್ವಲ್ಪ ಬಾಡಿಸ್ಕೊಡೋಣ. ಅದ್ರ ಜೊತೆಗೆ ಒಂದು ಟೊಮೆಟೊ ಆ್ಯಡ್ ಮಾಡ್ಕೊಳ್ಳೋಣ. ಟೊಮೆಟೊ ಸ್ವಲ್ಪ ಬೆಂದಾದ ನಂತರ ಒಂದು ಪಾಲಕ್ ಒಂದು ಬೌಲ್ ತೊಗೊಂಡಿದ್ದೀನಿ. ನೋಡಿರಿ, ಇದು 4 ಜನಕ್ಕಾಗುವಷ್ಟು ಕ್ವಾಂಟಿಟಿ. 4-5 ಜನಕ್ಕಾಗುತ್ತೆ ಫ್ರೆಂಡ್ಸ್. ನೋಡಿ, ಕರೆಕ್ಟಾಗಿ ಇದಿಷ್ಟು ಎಣ್ಣೆಲಿ ಬಾಯ್ಲ್ ಆಗೋಷ್ಟರಲ್ಲಿ ಸ್ವಲ್ಪನೇ ಆಗುತ್ತೆ. ನೋಡಿ, ಇದೀಗ ಎಷ್ಟು ಕಮ್ಮಿ ಆಗೋಯಿತು ಪಾಲಕ್. ನೋಡಿ, ಅದ್ರಾಗೆ ಈಗ ನಾವು ಪಾಲಕ್ ಸ್ವಲ್ಪ ಬೆಂದ ನಂತರ ಅದ್ರಾಗೆ ಮಸಾಲೆ ಸೇರಿಸ್ಕೊಳ್ಳೋಣ. ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿಣ, ಅಚ್ಚ ಖಾರದ ಪುಡಿ ಇಷ್ಟನ್ನು ಸೇರಿಸ್ಕೊಂಡು ರುಬ್ಬೋ ಅಂಥದ್ದೇನಿಲ್ಲ. ಅದರ ಜೊತೆಗೆ ಸ್ವಲ್ಪ ಮೊಸರು ಸೇರಿಸ್ಕೊತೀನಿ. ಬಾತಿಗೆ ಮೊಸರು ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದ್ರಾಗೆ ಪನ್ನೀರು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೀನಿ. ನೋಡಿ, ಅದೇನು ಆಯಿಲಲ್ಲಿ ಹಾಕಿ ಬೇಯಿಸೋದು ಬೇಡ, ಹಾಗೇ ಇದರಲ್ಲೇ ನೋಡಿ ಚೆನ್ನಾಗಿ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ. ನೋಡಿ, ಅದಕ್ಕೆ ನಾನು ರೈಸ್ ತೊಳೆದಿಟ್ಟಿದ್ದೀನಿ. ಅದ್ರಾಗೇ ರೈಸ್ ಸೇರಿಸಿ ಮಿಕ್ಸ್ ಕೊಡೋಣ. ನಾನು ಮೊದಲಿಗೆ ನೀರು ಬಿಸಿಗಿಟ್ಟಿದ್ದೆ. 2 ಲೋಟ ರೈಸಿಗೆ 4 ಲೋಟ ನೀರು ಬಿಸಿ ಮಾಡಿಟ್ಟಿದ್ದೀನಿ. ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ನೋಡಿ, ನಾನು ಪಾತ್ರೆಯಲ್ಲೇ ಮಾಡ್ತಿದ್ದೀನಿ. ಪಾತ್ರೆಯಲ್ಲಿ ಮಾಡೋದ್ರಿಂದ ಸ್ವಲ್ಪ ಚೆನ್ನಾಗಾಗುತ್ತೆ. ನೋಡಿ, ಇದೀಗ ಆಗಿದೆ. ನಾನು ಸ್ವಲ್ಪ ಬೆಂದ ನಂತರ ತವ ಇಟ್ಟು ದಮ್ ಕಟ್ಟಿದ್ದೀನಿ. ನೋಡಿ, ಇದೀಗ ಆಗಿದೆ. ಕೊತ್ತಂಬರಿ ಆ್ಯಡ್ ಮಾಡಿಕೊಂಡು ಸರ್ವಿಂಗ್ ಮಾಡ್ಕೊಳ್ಳೋಣ. ನೋಡಿ, ಮೊಸರು ಬಜ್ಜಿ ಮಾಡೋದು ಗೊತ್ತಲ್ಲ, ಮೊಸರು ಬಜ್ಜಿ ರೆಡಿ ಇದೆ. ನೋಡಿ, ಈಗ ಬಿಸಿ ಬಿಸಿ ಪಾಲಕ್ ಪನ್ನೀರ್ ಬಾತ್ ರೆಡಿಯಾಗಿದೆ. ಸವಿಯಲು ಸಿದ್ಧ. ಬನ್ನಿ, ಟೇಸ್ಟ್ ನೋಡಿ ನೀವೂ. ಬಿಸಿ ಬಿಸಿಯಾಗಿ ಆಗಿದೆ. ಈಗ ನೀವು ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಹೇಗಿದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಸಬ್ಸ್ಕ್ರೈಬ್.